ಇವತ್ತು ಮಧ್ಯಾಹ್ನದ ಊಟಕ್ಕೆ ಜೀರಾ ರೈಸ್ ವಿತ್ ಟೊಮೆಟೊ ದಾಲ್ ಮಾಡೋಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಫಸ್ಟ್ ಇಲ್ಲಿ ಬೇಳೆ ಎಲ್ಲ ಕೂಗಿಸ್ಕೊಂಡಿದ್ದೀನಿ. ತೊಗರಿಬೇಳೆ, ಹೆಸರುಬೇಳೆ, ಸ್ವಲ್ಪ ಟೊಮೆಟೊ, ಒಂದು ಅರ್ಧ ಟೊಮೆಟೊ ಹಾಕ್ಬಿಟ್ಟು ಬೇಯಿಸಿಟ್ಕೊಂಡ್ಬಿಟ್ಟಿದ್ದೀನಿ. ಈಗ ಒಂದು ಬಾಣಲೆಗೆ ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಕಾದ್ಮೇಲೆ ಸ್ವಲ್ಪ ಜೀರಿಗೆ. ಇದಂತೂ ಕಂಫರ್ಟ್ ಫುಡ್ ಅಂತಲೇ ಹೇಳ್ಬೋದು, ಹೆಲ್ದಿ ಫುಡ್ಡು ಮತ್ತು ಕಂಫರ್ಟ್ ಅಂತಲೇ ಹೇಳ್ಬೋದು. ತುಂಬ ಈಸಿಯಾಗಿ ಹಾಗೆ ಕ್ವಿಕ್ಕಾಗಿ ಮಾಡ್ಕೊಳ್ಳೋವಂಥದ್ದು. ಅದಕ್ಕೇನು ಜಾಸ್ತಿ ಮಸಾಲೆ ಎಲ್ಲ ಯೂಸ್ ಮಾಡಲ್ಲ, ಎಣ್ಣೆ ಎಲ್ಲ ಏನು ಜಾಸ್ತಿ ಯೂಸ್ ಮಾಡಲ್ಲ ಇದಕ್ಕೆ. ಹಾಗಾಗಿ ಒಂದು ಹೆಲ್ದಿ ವರ್ಷನ್ ಆಫ್ ಲಂಚು ಅಥವಾ ಬ್ರೇಕ್ಫಾಸ್ಟ್ಗೂ ಮಾಡ್ಕೋಬೋದು ಇದು ಅಂತಲೇ ಹೇಳ್ಬೋದು. ಜೀರಾ ರೈಸ್ ಅಂತೂ ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು. ಹಾಗೆ ದಾಲ್ಗೆ ಎಣ್ಣೆ, ಜೀರಿಗೆ ಚಟಪಟ ಅಂದಮೇಲೆ ಮತ್ತು ಒಂದು ಈರುಳ್ಳಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಬೇಕಾದರೆ ಹಾಕ್ಕೋಬೋದು. ನಾನು ಬೆಳ್ಳುಳ್ಳಿ ಬೇಯಿಸೋಕ್ಕೆ ಹಾಕ್ಕೊಂಡ್ಬಿಟ್ಟಿದ್ದೀನಿ ಟೊಮೆಟೊ ಜೊತೆ. ಬೇಳೆ ಟೊಮೆಟೊ ಎರಡು ಬೇಯಿಸ್ಬೇಕಾದ್ರೆ ಒಂದೆರಡು ಬೆಳ್ಳುಳ್ಳಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಮತ್ತು ಅರಿಶಿನ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೋಬೇಕು. ಮತ್ತು ಇಲ್ಲಿ ಒಂದು ಟೊಮೆಟೊ ದಾಲ್ ಆಗಿರೋದ್ರಿಂದ ಸ್ವಲ್ಪ ಟೊಮೆಟೊ ಒಂಚೂರು ಜಾಸ್ತಿನೇ ಹಾಕ್ಕೋಬೇಕು. ಅದನ್ನು ಚೆನ್ನಾಗಿ ಟೊಮೆಟೊ ಸಾಫ್ಟ್ ಆಗೋ ತನಕ ಬೇಯಿಸ್ಕೋಬೇಕು. ಆ್ಯಕ್ಚುಲಿ ತುಂಬಾ ರುಚಿಯಾಗಿರುತ್ತೆ ಇದು. ಒಂದು ಸಿಂಪಲಾಗಿ ದಾಲ್ ಮಾಡ್ಕೊಂಡ್ಬಿಟ್ರೆ ನಿಮಗೆ ಬೇಗನೆ ಆಗಿಬಿಡುತ್ತೆ, ಒಂದು ಅರ್ಧ ಗಂಟೆಲೇ ನಿಮಗೆ ಆಗಿಬಿಡುತ್ತೆ ಇದು. ಒಂದು ಕಡೆ ಜೀರಾ ರೈಸ್ ಇಟ್ಬಿಟ್ರೆ ಇನ್ನೊಂದು ಕುಕ್ಕರಲ್ಲಿ ಬೇಳೆನೂ ಬೇಯಿಸ್ಕೊಂಬಿಟ್ರೆ ಈ ಕಡೆ ಒಗ್ಗರಣೆಗೆ ಹಾಕ್ಕೊಂಡ್ರೆ ನಿಮಗೆ ಹಾಫ್ ಆನ್ ಅವರಲ್ಲೇ ನಿಮಗೆ ಒಳ್ಳೆ ಲಂಚ್ ರೆಡಿ ಆಗಿಬಿಡುತ್ತೆ ಜೀರಾ ರೈಸು ವಿತ್ ದಾಲು. ಅದಕ್ಕೆ ಕರ್ಬೇವಿನ ಸೊಪ್ಪು ಹಾಕಿ ಇನ್ನೊಂದು ಸತಿ ಬಾಡಿಸ್ಕೊಂಡು ಇವಾಗ ನಾನು ಬೇಳೆನೂ ಬೇಯಿಸ್ಕೊಂಡಿದ್ನಲ್ಲ ಟೊಮೆಟೊ ಜೊತೆಗೆ ಒಂದು ಅರ್ಧ ಟೊಮೆಟೊ, ಒಂದೆರಡು ಬೆಳ್ಳುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಕೂಗಿಸ್ಕೊಂಡಿದ್ದೀನಿ. ಈಗ ಮ್ಯಾಶ್ ಮಾಡಿಕೊಂಡು ಇವಾಗ ನಾನು ಇದು ಹೆಂಗೂ ಒಗ್ಗರಣೆನೂ ಆಗಿತ್ತಲ್ಲ, ಚೆನ್ನಾಗಿ ಬೆಂದಿದೆ ಈರುಳ್ಳಿ ಟೊಮೆಟೊ ಎಲ್ಲ, ಅದಕ್ಕೆ ಹಾಕಿ ಮಿಕ್ಸ್ ಮಾಡಿದ್ರೆ ರುಚಿಗೆ ತಕ್ಕಷ್ಟು ಉಪ್ಪು. ಬೇಕಾದ್ರೆ ನೀವು ಗರಂ ಮಸಾಲ ಎಲ್ಲನೂ ಹಾಕ್ಕೋಬೋದು. ಇದಕ್ಕೇನು ಗರಂ ಮಸಾಲ ಹಾಕೋ ಅವಶ್ಯಕತೆ ಇಲ್ಲ ಆ್ಯಕ್ಚುಲಿ ದಾಲ್ಗೆ. ತುಂಬ ಸಿಂಪಲ್ಲಾಗಿ ಮತ್ತು ಒಂಚೂರು ಚಿಲ್ಲಿ ಪೌಡ್ರು, ಖಾರಕ್ಕೆ ಒಂಚೂರು ಕಲರ್ಗೆ ಬರೋಕ್ಕೆ ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ, ರೆಡ್ ಚಿಲ್ಲಿ ಪೌಡರು. ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೊಳ್ಳೋದ್ರಿಂದ ನಿಮಗೆ ಗರಂ ಮಸಾಲ ಎಲ್ಲ ಏನೂ ಬೇಡ ಇದಕ್ಕೆ. ಈಗ ಇದು ಆಗಿದೆ ಆಲ್ಮೋಸ್ಟು, ಟೊಮೆಟೊನೂ ಬೆಂದಿದೆ. ಇವಾಗ ಬೆಂದಿರೋ ಬೇಳೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ನಿಮಗೆ ಒಳ್ಳೆ ಸಖತ್ತಾಗಿರೋ ಜೀರಾ ರೈಸ್ ವಿತ್ ದಾಲ್. ಜೀರಾ ರೈಸ್ ಮಾಡೋದು ತುಂಬ ಸಿಂಪಲ್ಲು. ತುಪ್ಪ ಹಾಕ್ಬಿಟ್ಟು ಅದಕ್ಕೆ ಏನೇನು ಮಸಾಲ ಬೇಕಾದರೆ ಹಾಕ್ಬೋದು. ಚಕ್ಕೆ, ಲವಂಗ, ಪಲಾವ್ ಎಲೆ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಒಂಚೂರು ಜೀರಿಗೆ ಜಾಸ್ತಿ ಹಾಕಿ ಅಕ್ಕಿ ಹಾಕಿ ಉಪ್ಪು ಹಾಕಿ ಕೂಗಿಸಿದ್ರೆ ನಿಮಗೆ ಜೀರಾ ರೈಸು ರೆಡಿ ಇದೆ. ಜೀರಾ ರೈಸನ್ನು ನಾನು ತೋರ್ಸೋಕ್ಕೆ ಹೋಗಿಲ್ಲ, ಆಲ್ಮೋಸ್ಟ್ ತೋರಿಸ್ತಾ ಇರ್ತೀನಿ ಯಾವಾಗಲೂ ಅಂದ್ಬಿಟ್ಟು. ಒಂಚೂರು ಜೀರಿಗೆ ಜಾಸ್ತಿನೇ ಹಾಕಬೇಕು. ಫೈನಲ್ ಟಚಪ್ಪು ಎರಡಕ್ಕೂ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ನಿಮಗೆ ಸಿಂಪಲ್ಲಾಗಿ ಮತ್ತು ಈಸಿಯಾಗಿ ಆರೋಗ್ಯಕರವಾದ ಜೀರಾ ರೈಸ್ ಮತ್ತು ಟೊಮೆಟೊ ದಾಲ್ ಮಾಡಿದ್ದೀನಿ. ಇವತ್ತೇನು ಸೊಪ್ಪೇನು ಹಾಕಿಲ್ಲ ನಾನು ಪಾಲಕ್ಕು ಮತ್ತು ಮೆಂತ್ಯ ಹಾಕದೆ ದಾಲ್ ಮಾಡಲ್ಲ. ಇವತ್ತು ಈಸಿಯಾಗಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಜೀರಾ ರೈಸ್ ದಾಲ್ ಮಾಡಿದ್ದೀನಿ. ರೆಸಿಪಿನ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.